ಇದು ನನ್ನ ತಂಗಿ ಹಸ್ಬೆಂಡ್ ಮನೆ. ನನ್ನ ಮಗಳನ್ನಂತೂ ಅಲ್ಲಿ ಒಂದು ಕಡೆ ಕೂರಂಗಿಲ್ಲ, ನಿಂತ್ರೆ ನಿಲ್ಸಂಗಿಲ್ಲ ಅಂದಂಗೆ ಸಾಕು ಮಾಡಾಕ್ಬಿಟ್ಲು. ಯಾಕಾದ್ರೂ ಕರ್ಕೊಂಡು ಹೋದ್ವಿ ಅನ್ನಂಗೆ ಮಾಡ್ಬಿಟ್ಲು. ಸ್ಕೂಲ್ ಇತ್ತು, ಬಟ್ ಆದರೆ ನಾನು ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು, ಕರ್ಕೊಂಡು ಹೋದೆ ಇರಲಿ ಅಂತಂತ. ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಬಿಟ್ಲು ಅಲ್ಲಿ. ನಮಗೆ ಮೇಂಟೈನ್ ಮಾಡೋ ತನಕ ಸಾಕಾಯಿತು. ಕರೆಕ್ಟಾಗಿ ಇಡ್ಮುಡಿ ಕಟ್ಟೋ ಟೈಮ್ಗೆ ಹೋದ್ವಿ. ಪೂಜೆ ಎಲ್ಲ ಸಿಕ್ತು, ಮತ್ತು ಮುಗಿಸ್ಕೊಂಡು ಮನೆಗೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಂಗೆ ನಿನ್ನೆ ಕರ್ಕೊಬರ್ಲು ಅಂತ ಇನ್ನೂ ಮಮ್ಮಿ ಮತ್ತು ನಾ ಹೇಳೋದು ಕೇಳೋದಂತ ನಾನು ನಿನ್ನ ಕರ್ಕೊಂಬಂದಿರವ ಬನ್ನಿ ನಾಳೆ ಜನ ನೀನು ರಕ್ಷಿತಾ ಆಂಟಿ ಮದುವೆ ಬರ್ಬೇಕು ಅಂದ್ರೆ ಬಾ. ಎಲ್ಗೂ ಬೇಡವ, ನಿಮ್ಮ ಆಗಲೇ ಸ್ಕೂಲ್ ಬಿಟ್ಬಿಡೈತಿ ನೀನು. ಬೇಡ ನಾ ಕರ್ಕೋದ್ರೆ ನನ್ನ ಮಾತು ಕೇಳ್ತಾನೆ ಹೇಳೋದು ಮಾತಾ ಜಿಪ್ಸ್ ತಗೊಂಡು ಕೊಡ್ಬಿಡ ತಲೆ ಕಡಿಸ್ಬೇಡ ತಗೊಂಡು ಗುಡ್ ಗರ್ಲ್ ಅಲ್ಲ, ಗುಡ್ ಗರ್ಲ್ ಇವ. ಗ್ಲಾಸ್ ಮುಟ್ಬಿಡಕಂಚಿಮ್ಮ ಅದು. ಅವ್ರು ಬರೋದ್ರ ತಲಾಟ ಇವತ್ತೇ ಕರ್ಕೊಬತ್ತಿರ್ಲಿಲ್ಲ ಅವಳನ್ನ. ಮಾತನ್ನ ಕೇಳಲ್ಲ, ನನ್ನ ಮಾತನ್ನ ಕೇಳಿದೆ. ನಾನು ಕೇಳ್ದೆ ಕೋಲ್ತಿದ್ದಾಗತ್ತಾನೆ ಕೋಲ್ತಿದ್ದೆ ನೋಡಿ. ಗಟ್ಟ 2-3 ಗಂಟೆ ಇರವ ಬಿಟ್ಟು ಬಂದಿರೋ ಅಲ್ಪಡ ಊಟ ಮಾಡ್ಕೊಂಡಿರವ. ನಾವು ಹೋಗ್ಬೋದಾಗಿತ್ತು. ಆಂಟಿ ಏನು ಮಾಡ್ತೀನಿ ನೋಡ್ಕೋಬೇಕು. ಅಡುಗೆ ರೆಡಿ ಆಯ್ತಾ ನೋಡ್ಕೋಬೇಕು. ಆಂಟಿ ಊಟ ರೆಡಿ, ನಾನು ಹೋಗು. ಆಂಟಿ ಊಟ ರೆಡಿನಾ, ಬೇಗ ಕೊಡಿ, ನಾವು ಊರಿಗೆ ಹೋಗ್ತೀವೇನು. ಹೋಗ ಆಂಟಿ ಮಾತಾಡ್ಸೋ ಗಿಡ ಅಲ್ಲಿ ಹೋಗಲ್ಲ. ಆಂಟಿ ಅವ್ರ ಹೋಗೋ ಒಳಗಡೆ ಅಲ್ಲಿ ಮಾತಾಡ್ಸ್ಕೋಬೇಕು. ಲೈಟ್ ಆಫ್ ಮಾಡು ಚಿನ್ಮ. ನಾ ಏನಂತ ಹೇಳಿದ್ವಿ ಬರ್ಬೇಕಾರೆ ಮನೆಯಿಂದ ಎಲ್ಲರೂ ಹೋದಾಗ ಡಿಸೆಂಟಾಗಿ ಕೂತ್ಕೋಬೇಕು ಅಂತ ಹೇಳಿಲ್ವ ನಾನು. ಬರ್ದಾಯ್ತಾ? ಈ ಫೋಟೋ ತೆಗಿತಿಲ್ಲ ಕಂಡ್ಬಿಡಿ ಮೇಡಮ್. ಇವರು ಅವ್ರ ತಂಗಿಯವರು ಐಟಮ್ ಕೊಟ್ಟವ್ರ ಬರೆಯೋಕೆ, ಮನೆ ಸಾಮಾನು ಬರೆಯೋಕಂತ. ಅದನ್ನ ಲಿಸ್ಟ್ ಬರೀತಾರೆ ಅವರು ಮೇಡಮು. ಒಂದು ಸುಬ್ಬ, ಒಂದು ಸುಬ್ಬಿ ಪೋಲಿಗಳೇ. ನೀನು ಸುಬ್ಬಿ. ಸುಮ್ಮ ನಂಗೆ ಕೊಡ್ಲಾ ಪಪ್ಪಿ? ಹಾಯ್ ಮಾಡು. ಹಾಯ್ ಗೈಸ್, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲಿ ಮಠದಲ್ಲೇ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದರು. ಸಖತ್ತಾಗಿತ್ತು ಊಟ ಮಾತ್ರ. ಹಸ್ಲಿಕ್ಕೆ ಹುಳಿ, ಪಾಯಸ, ಅನ್ನ ಸಾಂಬಾರು, ಬೂಂದಿ ಎಲ್ಲ ಮಾಡಿದ್ರು. ಊಟ ಮಾಡ್ಕೊಂಡು ಮತ್ತೆ ಒಂದು ಸೀರೆ ತಗೋಬೇಕಾಗಿತ್ತು. ಹಂಗೆ ಬಟ್ಟೆ ಅಂಗಡಿ ಬಂದು. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈ 3-4 ದಿನದಿಂದ ಏನು ವ್ಲಾಗೇ ಮಾಡೋಕ್ಕಾಗಿಲ್ಲ. ಲೈವು ಅಸೈನ್ಮೆಂಟ್ ಅಂದ್ಕೊಂಡೆಲ್ಲ ಒಂದಕ್ಕೊಂದು ಫುಲ್ಲು ಸ್ವಲ್ಪ ಬ್ಯುಸಿ ಲೈವೇ ಮಾಡೋಕ್ಕಾಗಿಲ್ಲ. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ನಿನ್ನೆ ನಮ್ಮ ತಂಗಿ ಹಸ್ಬೆಂಡು ಶಬರಿಮಲೆ ಮಾಲೆ ಹಾಕ್ಸ್ಕೊಂಡಿದ್ರು ಅಂದ್ಬಿಟ್ಟು ಅಲ್ಲಿ ಹೋಗಿದ್ದು ಬಂದ್ವಾ. ಅಲ್ಲಿಂದ ಬಂದು ನೆಕ್ಸ್ಟು ಸಂಜೆ ಏನ ಪುಟಾಣಿ ಅದು ಸಂಜೆ ಒಂದು ಡ್ರೆಸ್ ತಗೊಟ್ರು. ಅಲ್ಲಿ ಅವರು ಅವರ ಅತ್ತೆಗೆ, ಅವ್ರ ಅಜ್ಜಿಗೆ ಏನು ಇದು ಶಿವರಾತ್ರಿ ಇದು ವಸ್ತ್ರ ಕೊಡ್ಬೇಕಾಗಿತ್ತಲ್ಲ, ಸೀರೆ ತಗೊಬರಕ್ಕೆ ಹೋಗಿದ್ವಿ. ನನಗೊಂದು ಡ್ರೆಸ್ ತಗೊಟ್ರು. ಅದು ಸುಮ್ಮನೆ ಅವ್ರು ನೋಡೋಕೆ ಇಟ್ಟಿದ್ದು ಸ್ಯಾಂಪಲಿಗೆ, ಚೆನ್ನಾಗೈತೆ ನೋಡಿ ಅಂತಂದ್ಬಿಟ್ಟು. ಇವ್ರು ತಗೊಬಿಡು ಸರಿ ಚೆನ್ನಾಗೈತೆ ಅಂದ್ಬಿಟ್ಟು ತಗೊಟ್ರ. ಬಟ್ ಅದು ನಾನು ಅಲ್ಲಿ ಸಡನ್ನಾಗಿ ಪಾಪು ಮಲಗಿದ್ದಲ್ಲ, ಶೋಲ್ಡ್ರ್ ಮೇಲೆ ಮಲಗಿಸ್ಕೊಂಡಿದ್ದು. ಸರಿ ಡ್ರೆಸ್ಸು ಸೆಲೆಕ್ಷನ್ ಮಾಡಲಿಲ್ಲ, ತಗೊಬಿಟ್ಟು ಚೆನ್ನಾಗಿತ್ತು. ಅದೇನಂತಂದರೆ ಮನೆ ಬಂದು ನೋಡ್ತೀನಿ ಅದೇ ಕಲರ್ ಡ್ರೆಸ್ ನನ್ನ ಹತ್ರ ಇನ್ನೂ 3 ಐತೆ ಸೇಮ್ ಕಲರು. ಬಟ್ ಅದಕ್ಕೆ ಇವಾಗ ನೆಕ್ಸ್ಟೇ ಇವಾಗ ಸಂಜೆ ನನ್ನ ತಂಗಿನ ಮತ್ತು ನನ್ನ ಹಸ್ಬೆಂಡ್ ಇವಾಗ ಕರ್ಕೊಂಡು ಬಂದು. ನಾವು ನೆನ್ನೆ ಬರ್ಬೇಕಾದ್ರೆ ಕರ್ಕೊಬರಲಿಲ್ಲ, ಬಿಟ್ಟು ಬಂದುಬಿಟ್ಟಿದ್ವಿ. ನಾಳೆ ಬರ್ತಾಳೆ, ನಾಳೆ ಕಳಿಸ್ತೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ಕರ್ಕೊಬರಲಿಲ್ಲ, ಬಿಟ್ಟು ಬಂದಿದ್ವಿ. ಇವತ್ತು ಮಧ್ಯಾಹ್ನ ಹಸ್ಬೆಂಡು ಕರ್ಕೊಂಡು ಬಂತು. ಈಗ ಅವಳು ರೆಡಿಯಾಗಿ ಒಳ್ಳೆ ಟೀ ಕಾಫಿ ಎಲ್ಲ ಆಯಿತು. ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಡ್ರೆಸ್ನ ಮತ್ತೆ ವಾಪಸ್ ಬರುವ ಅಂತ. ಜಸ್ಟ್ ಇವಾಗ ರೆಡಿ ಆದ್ರೆ ನೀವು ಬ್ಲಾಗೇ ಮಾಡೋಕ್ಕಾಯ್ತಾ ಇಲ್ಲ. ಯಾರು ಏನು ಅನ್ಕೊಬೇಡಿ ಆಯಿತಾ. ನೆಕ್ಸ್ಟು ಸ್ವಲ್ಪ ಅಸೈನ್ಮೆಂಟ್ ಎಲ್ಲ ಬರೆದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಅದರಿಂದ ಸ್ವಲ್ಪ ಬ್ಯುಸಿ ಬರೆಯೋದ್ರಲ್ಲಿ. ಡೈಲಿ ಅಟ್ಲೀಸ್ಟ್ ಒಂದು 2 ಪೇಜ್ ಅಂದರೆ ಒಂದೇ ಸತಿ ತಗೊಬಾರ್ದಲ್ಲ. ಅದಕ್ಕೆ ಸ್ವಲ್ಪ ಬರೆಯುವ ಅಂತ ಸ್ವಲ್ಪ ಬರೆಯೋದ್ರ ಕಡೆ ಫೋಕಸ್ ಕೊಟ್ಬಿಟ್ಟಿದ್ದೀನಿ. ಸೊ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಬಟ್ಟೆ ಅಂಗಡಿಲಿ ಹೋಗಿ ಅಲ್ಲಿ ಸಿಗ್ತೀನಿ, ಶಾಪಲ್ಲಿ ಬನ್ನಿ ಆಯಿತಾ.
ಇದೇ ಡ್ರೆಸ್ಸು ನೆನ್ನೆ ತಗೊಂಡು ಬಂದಿದ್ದು ಬಟ್ ಸಖತ್ತಾಗೈತೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗೈತೆ ಕಲರ್ ಸೂಪರ್ ಆಗೈತೆ ಬಟ್ ನಂತರ ಈ ಕಲರ್ದೇ ಇನ್ನೂ 3 ಡ್ರೆಸ್ ಐತೆ ಬೇರೆ ಇದನ್ನು ಬಿಟ್ಟು ಸೊ ಆಗ ಒಂದೇ ಕಲರ್ ಹಾಕೊಳಕೊಂಥರ ಬೋರಿಂಗ್ ಅದಕ್ಕೆ ಇದನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಷ್ಟೇ. ಬನ್ನಿ ಮೇಡಮ್ ಪಟ ಪಟ ಪಟ. ಇದು ನಮ್ಮ ಫ್ರೆಂಡ್ ಅಂಗಡಿ. ಈ ಕಡೆ ಲೇಡೀಸ್ ಸೆಕ್ಷನ್ ಫುಲ್ಲು, ಆ ಕಡೆ ಬಾಯ್ಸ್ ಸೆಕ್ಷನ್. ಅಲ್ಲಿ ಕೂತವ್ರೆ ನಮ್ಮ ಬ್ರದರ್. ಇದು ಝೂಮ್ ಆಗ್ತೀನಿ, ಹಾಯ್ ಮಾಡ್ತಾರೆ. ಅಣ್ಣ ಒಂದು ಹಾಯ್ ಮಾಡಿಬಿಡಿ, ಬಾಯ್. ಬಾ ಬೇಗ, ಪಾಪ ವೆಯ್ಟ್ ಮಾಡ್ತವ್ರೆ. ಅಂತೂ ಇಂತೂ ಆ ಡ್ರೆಸ್ ಚೇಂಜ್ ಮಾಡಿ ಈ ಡ್ರೆಸ್ ತಗೊಂಡೆ ಮನೇಲೋಗಿ ತೋರಿಸ್ತೀನಿ. ಕೆಳಗಡೆ ಪಾಪ ನಮ್ಮ ಬ್ರದರ್ ಬೇರೆಯವ್ರು ಪ್ರತಿ ಅಂಗಡಿಲಿದ್ರೆ ಅದಕ್ಕೆ ಅವ್ರು ಬರಲಿಲ್ಲ. ಅವನೇ ಕರ್ಕೊಂಡು ಪಾಪ ಅರ್ಧ ಗಂಟೆ 3 ಗಂಟೆ ಆಯ್ತು ಒಂದು ಟಾಪ್ ಸೆಲೆಕ್ಟ್ ಮಾಡೋಕ್ಕೆ. ನಾನು ಏನಲ್ಲಿ ಯಾವುದೋ ಒಂದು ಹುಡುಗಿ ತಡ್ಗಿ ಹಂಗೆ ಕೊನೆಗೆ ಯಾವುದೋ ಒಂದು ಡ್ರೆಸ್ ಸೆಲೆಕ್ಷನ್ ಮಾಡಿ ಮತ್ತೆ ಬರ್ತಾ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಮನೆಗೆ ಬಂದು ಅಡುಗೆನೂ ಮಾಡಿ ಚಪಾತಿ ಬೀಟ್ರೂಟ್ ಗೊಜ್ಜು. ನಾನು ಚಪಾತಿ ಒತ್ಕೊಟ್ಟಲ್ಲಿ ನನ್ನ ತಂಗಿ ಬೇಯಿಸಿದ ಒಟ್ಟಿಗೆ ತಿನ್ಕೊಂಡು ಇವಾಗ ಶಾಪಿಗೆ ಬಂದೆ. ನಮ್ಮ ಮನೆಯವರು ಊಟಕ್ಕೆ ಹೋಗೋರೆ. ಮತ್ತು ಇವತ್ತಿಗೆ ಲೈವ್ ಇವತ್ತೇ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಶುಭರಾತ್ರಿ.